ಮುಂಜಾನೆ ಮಂಜಲ್ಲಿ ಅಪ್ಪ ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅಭಿ ಕೆಲಸ ಕೊಟ್ಟ ಇವತ್ತು ನಮ್ಗೆ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯ ದೈವ. ಸಕಲೇಶಪುರದಿಂದ 250 ಕಿಲೋಮೀಟರ್ ನಾವು 3 ಜನ ಬಂದಿದ್ದೀವಿ. ಬಂದಿರೋದು ಚಂಬಿಟ್ಕೊಂಡಿದ್ದೀರಾ ಗೊತ್ತು? 15 ನಿಮಿಷ ಕೆಲಸ. ರೋಡ್ ಕಾರ್ನರ್ಸ್ ಎಲ್ಲ ಲೈನ್ ಚಂಬಿಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ರೋಡ್ ಸೈಡ್ ಎಲ್ಲ ಕುತ್ಕೊಂಡ್ಬಿಟ್ಟವ್ರೆ ಚಂಬಿಡ್ಕೊಂಡು. ಎಲ್ಲ ಏನೋ ಒಂದು ಟಾಪಿಕ್ ಮಾತಾಡ್ತಾ ಇದ್ದೆ, ಬಂದ್ಬಿಟ್ಟು ಹಸು ನಿಂತ್ಕೊಂಡು ನಿದ್ದೆ ಮಾಡುತ್ತಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವ್ರು. ಇವತ್ತು ನೈಟ್ ಔಟು ನಾವು ಹೋಗ್ತಾ ಇರೋದು ಮಂತ್ರಾಲಯಂಗೆ. ಸೊ ನನ್ನ ಫ್ರೆಂಡ್ ಒಬ್ಬರು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದಾರಂತೆ ಕಾರಲ್ಲಿ. ನಾನು ನನ್ನ ಬ್ಯಾಗೆಲ್ಲ ರೆಡಿ ಮಾಡಿಬಿಟ್ಟು ರೆಡಿಯಾಗಿದ್ದೀನಿ. ಅವ್ರು ಇನ್ನೂ ಮನೆ ಬಿಟ್ಟಿಲ್ಲ. ಅವ್ರು ಮನೆ ಬಿಟ್ಟಿದ ತಕ್ಷಣ ನಾನು ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ಎಲ್ಲ ಅಲ್ಲಿಂದ ಮನೆ ಹತ್ರ ಜಾಯ್ನ್ ಆಗಿ ಫ್ರೆಂಡ್ ಮನೆ ಹತ್ರ ಅಲ್ಲಿಂದ ಎಲ್ಲರೂ ಹೊರಡುತ್ತು. ಓಯ್ ಗೈಸ್, ನನ್ನ ಫ್ರೆಂಡ್ಸ್ ಬರೋಕ್ಕೆ ಹೇಳಿದ್ದು ನನಗೆ 9 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು. 9 ಗಂಟೆಗೆ ಟೈಮ್ ನೋಡಿ 12 ಗಂಟೆ, ಇನ್ನೂ ಬಂದಿಲ್ಲ. ಇನ್ನೂ ಬರ್ತಾನೆ ಇದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ. ಏನು ಮಾಡ, ನಾನು ಆಲ್ರೆಡಿ 9:30 ಎದ್ದು ರೆಡಿಯಾಗಿ ಮತ್ತೆ ಮಲ್ಕೊಂಬಿಟ್ಟೆ. ಲೈಕ್ 11 ಗಂಟೆವರೆಗೂ ವೆಯ್ಟ್ ಮಾಡಿದೆ. ಅವ್ರು ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಸರಿ ನಿಧಾನಕ್ಕೆ ಬರಲಿ ಅಂದ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ. ಇವಾಗ 12 ಗಂಟೆಗೆ ಫೋನ್ ಮಾಡಿಬಿಟ್ಟು ಬರ್ತಾಯಿದ್ದೀವಿ, ಲೆಫ್ಟಲ್ಲಿದ್ದೀವಿ ಅಂದರು. ಇನ್ನೂ ಎಲ್ಲಿ ಬರ್ತಾವ್ರೆ ಅಂತ ನಿಜ ಗೊತ್ತಿಲ್ಲ. ಅವ್ರು ಲೆಫ್ಟಲ್ಲಿದ್ದೀವಿ ಅಂದರೆ ಇನ್ನೂ ಅವ್ರ ಮನೆ ಹತ್ರ ಇರ್ತಾರೆ. ನಾನು ಹಂಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಆನ್ ದ ವೇ ಹೆಂಗೆ ಬರ್ತಾರೆ ಅಂತ. ಸಿಕ್ಕಾಪಟ್ಟೆ ಚಳಿ ಇದೆ. ಇಟ್ಸ್ಕೊ ನಮ್ಮ ಅಮ್ಮ ನೋಡಿ ಇನ್ನೂ ಮಲ್ಕೊಂಡಿಲ್ಲ ನಾನು ಹೋಗ್ತಾಯಿದ್ದೀನಿ ಅಂತ. ನನಗೆ ವೆಯ್ಟ್ ಮಾಡ್ಕೊಂಡು ಬಾಯ್ ಹೇಳೋಕ್ಕಿಲ್ಲೇ ಇದ್ದರು. ಬನ್ನಿ ಹೋಗೋಣ, ಲೆಟ್ಸ್ಕೊ. ಗೈಸ್, ನಮ್ಮ ಏರಿಯಾ ಬಾಯ್ಸ್ ಎಲ್ಲ ನನ್ನ ಅಟ್ಯಾಕ್ ಮಾಡೋಕ್ಕೆ ರೆಡಿಯಾಗಿ ನಿಂತವ್ರೆ, ಓಡ್ತವ್ರು ಬಂದಿದ ತಕ್ಷಣ. ಚಳಿ ಇದೆ ಗೈಸ್. ಒಂದು ಟೈಮಲ್ಲಿ ಈ ಥರ ಕತ್ಲೆ ಇದ್ರೆ ಸಾಕು ಮನೆ ಒಳಗಡೆ ಓಡೋಗ್ಬಿಡ್ತಾ ಇದ್ದೆ. ನಮ್ಮ ಹಳೆ ಮನೇಲಿ ಇದ್ದಾಗ ಎಲ್ಲ ಮನೇಲಿ TV ನೋಡ್ಕೊಂಡು ಇರ್ತಾಯಿದ್ವಿ. ಕರೆಂಟ್ ಹೋಗಿದ ತಕ್ಷಣ ಎಲ್ಲ ರೋಡ್ಗೆ ಓಡೋಗ್ಬಿಡ್ತಾ ಇದ್ವಿ. ಬಟ್ ಇವಾಗ 1 ಗಂಟೆ ಆಗಲಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ರೋಡಲ್ಲಿ ಒಬ್ಬನೇ ಓಡಾಡ್ತಾ ಇರ್ತೀನಿ. ನೋಡಿ ಎಷ್ಟು ನಾಯಿಗಳಿದೆ ಇಲ್ಲಿ ನೋಡಿ, ಇದೆಲ್ಲ ನಾಯಿಗಳು. ಆದರೂ ಭಯ ಇಲ್ಲ, ಭಯ ಎಲ್ಲ ಹೋಗ್ಬಿಟ್ಟಿದೆ ಗೈಸ್. ಕಾರ್ನರಲ್ಲಿ ಇದ್ದೀನಿ ಅಂತೇಳಿ 10 ನಿಮಿಷ ಆಯಿತು. ನಂಗೊತ್ತು ನಮ್ಮ ಫ್ರೆಂಡ್ಸ್ ಬಗ್ಗೆ. ಇವತ್ತಂದರೆ ನಾಳೆ ಬರ್ತಾರೆ. ಯೂಶ್ವಲಿ ಈ ಟೈಮ್ ನನ್ನ ಲಾಗಿನ್ ಟೈಮ್ ಆಗಿರುತ್ತೆ. ಇಷ್ಟೆಲ್ಲ ಆಗಲೇ ನಾನು ಕ್ಯಾಬಲ್ಲಿ ಇರ್ತಾಯಿದ್ದೆ. ವೀಕೆಂಡ್ ಆಗಿರೋದ್ರಿಂದ ಟೆಂಪಲ್ಸ್ ಸುತ್ತಬೇಕು. ಯಾವುದೇ ಪಬ್ಬು ಬಾರಲ್ಲ, ಟೆಂಪಲ್ಸ್. ಬಾಯ್ ಗೈಸ್, ಬಾಯ್ ಬಾಯ್. ನೋಡ್ದ ವಿಡಿಯೋ ಪ್ರೂಫ್ ಐತೆ ನನ್ನ ಹತ್ರ. ಯಾರಾದರೂ ಬಂದರೆ ಹತ್ರ ಸೌಂಡ್ ಕೇಳಿಸ್ತೈತಿ. ಇವಾಗ ಬರ್ತಾಯಿದ್ದಾರೆ ನೋಡಿ. 1 2 3 ಬಂದರು. ಎಷ್ಟೋ ಟೈಮ್ಲಿ 9:30 ಮೈಕೆ ಅದೆಲ್ಲ ನೋಡ್ರಿ. ಹಿಂಗವ್ರು ಕಾಯ್ತವ್ರು ಆಗ್ಲೇ ನೋಡಿ ನಡ್ಕೊಂಬರ್ತಾ ಇದ್ರೆ. ನಮ್ಮ ಇವಾಗ ರೈಟಿಂದ ಲೆಫ್ಟಿಗೆ ಒಂದು ಬೆಕ್ಕೋಯ್ತು. ಇಲ್ಲೇ ಇದ್ದೀವಿ. ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ. ಅವತ್ತು ಯಾರೋ ಕಾರಲ್ಲಿ ಫಾಲೋ ಮಾಡ್ಕೊಂಡ್ಬಿಟ್ರಲ್ಲ. 3 - 1 ಪಾರ್ಟ್ 3 - 1 2ನಾ? 3 - 2 is equal to 5 - 2 is equal to 2. 3 - 1 is equal to 1. ಏನಂದ್ರೆ ನಡೆ, ಏನಾಗಲ್ಲ.
ಅದಕ್ಕೆ ಹಂಗೋದ್ರೆ ಮಾಡ್ತಾನೆ ನೋಡು. ಹಂಗೋದ್ರೆ ಹತ್ರ ಆಗಿಲ್ಲ. ಹಂಗೋದ್ರೆ ಹತ್ರ ಆಗಿರೋದು. ಆಫ್ ರೋಡಿಂಗ್ ಮಾಡ್ತಾ ಇತ್ತು ನೋಡಿ ಟ್ರಿಪ್ಸ್. ಬಂದ್ಬಿಡ್ರಪ್ಪ. ಓ ಹಿಂಗೆ 3 ಜನ ಹೋಗಿದಲ್ಲ ಸಕಲೇಶ್ಪುರಕ್ಕೆ. ಸಕಲೇಶ್ಪುರದಿಂದ 250 ಕಿಲೋಮೀಟರ್ ನಾವು 3 ಜನ ಬಂದಿದ್ದೀವಿ. ಹಿಂಗೆ ಕುತ್ಕೊಂಡ್ ಬಂದಿರೋದು. ಅದು 3 ಜನದ ಲಗೇಜ್ ದೊಡ್ಡ ಬ್ಯಾಗು. ಇದೇ ಎಂಟಾರ್ಕಲ್ಲಿ. ಇದಲ್ಲ ನಂದು. ಏನು ಚಡ್ಡಿ ಹಾಕೊಂಡೆ ಬರ್ತೀಯಾ? ಹಾಯ್ ಬ್ರೋ, ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ನೋಡಿ 9:00 ಫೋನ್ ಮಾಡ್ದವನು 12:00 ಬಂದವನೆ. ನೋಡೆಲ್ಲ ಪೂಜೆ ಮಾಡಿ ನಿಲ್ಸವ್ರೆ. ಒಳಗೆ ಹೋಗಿ ಫ್ರೆಶ್ ಅಪ್ ಮಾಡೋಣ. ಏನು ಏನ್ ಬ್ರೋ ಬಿರಿಯಾನಿನಾ? ಈ ಪಲಾವ್ ಅಂತೆ ತಿಂತೀರಾ ಗೈಸ್? ಹೊಸ ವರ್ಷಕ್ಕೆ ಜಿಮ್ಗೆ ಹೋಗಕ್ಕೆ ಜಿಮ್ ಬ್ಯಾಗ್ ತಗೊಂಡವನೆ. ಅದು ನೋಡ್ರೆ ಟ್ರಿಪ್ ಹೋಯ್ತವನೆ. ಜಿಮ್ಗಂತ ಹೋಗಿಲ್ಲ ಇನ್ನು. ಇವಾಗ ಮೈಕ್ ಟೆಸ್ಟಿಂಗ್ ನಡೆಯುತ್ತೆ. ಕಾರಲ್ಲಿ ಹೋಗ್ತಾರೆ ರೋಡಲ್ಲಿ ಎಲ್ಲ ಇರೋರಿಗೆಲ್ಲ ಎಂಟರ್ಟೈನ್ ಮಾಡಕ್ಕೆ. Power on. Bluetooth mode. ಮೈಕ್ ಮೋಡ್ ಏನ್ ಮಾಡೋದು? ಹಲೋ, FM mode. Bluetooth mode. ಬ್ಲೂಟೂತ್ ಅಲ್ಲ ಕಣ, ಮೈಕು. Mic on. ಆಫ್ ಮಾಡ್ರೆ ಓಲಿ. 12:00 ಯಾರೋ ಮನೆ ಹತ್ರ ಬಂದು ಕಿರ್ಚಾಡು ಫಸ್ಟ್ ಅಲ್ಲೇ ಕುತ್ಕೋ ಕಾರ್ನರಲ್ಲಿ. ಅಪ್ಪ ಫ್ರಂಟ್ ಸೀಟ್ ಸಿಕ್ತು. ಬೆಳಗ್ಗೆ ಅವ್ರಿಗೆ ಯಾರು ಹಿಡಿತಾರೆ? ಏನ ನನ್ಗೆ ವಾಮಿಟ್ ಬರುತ್ತೆ, ಅದಕ್ಕೆ ನಾನು ನೋಡಿ ಕಾಲೇಜ್ ಐಡಿ ಕಾರ್ಡ್ ಎಲ್ಲ ಇಟ್ಟವ್ರು. ಯಾರಿದು? ಯೋಗೇಶ್. ಕಾರ್ ಇವ್ರದ್ದು, ಐಡಿ ಕಾರ್ಡ್ ಇಟ್ಟಿರೋದು ಯಾರೋ ಬೇರೆಯವ್ರದ್ದು. 2 ಕಡೆ ಯೂಸ್ ಆಗೋದು. ಏ ಕಾಲೇಜ್ ಐಡಿ ಅದೇ ನೋಡ್ತಾ ಇದೀನಿ. ಕಾರ್ ಇವ್ರದ್ದು ತಗ್ಲಾಕೊಂಡ್ರೆ ಇವ್ರದ್ದು ಹಾಕೊಂಡು ಅಂತ. ನನ್ನ ಫಸ್ಟ್ ಸರ್ವಿಸ್ ನನ್ನ ಕಾರ್ದು ಫಸ್ಟ್ ಸರ್ವಿಸ್ ಬಿಲ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಕ್ಕೆ. ಏನಾಯ್ತು ಹೇಳ ಬ್ರೋ, ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ಸರ್ವಿಸ್ ಅಲ್ಲಿ ಏನಾದ್ರು ಬಿಟ್ಟಿದ್ರೆ ಬಂದಿರುತ್ತೆ. ಕಾರ್ ಲವರ ಇದಂದ್ರೆ ಗೊತ್ತು ಅವ್ರಿಗೆ ಎಷ್ಟಾಗಿರ್ಬೋದು ಅಂತ. ಅಷ್ಟೇ ಬ್ರೋ, ಒಂದು 10,000 ಜಾಸ್ತಿ. 1 ಲಕ್ಷ ಕಾರೇ ತಗೊಂಡ್ಬಿಟ್ಟೆ. 1 ಲಕ್ಷಕ್ಕೆ ಅವ್ರು ಕಾರೇ ತಗೊಂಡ್ಬಿಟ್ಟೆ. ನಾನು ಸರ್ವಿಸ್ ಮಾಡಿಸ್ತಾ ಇದ್ದೀನಿ ನಾನು ದುಡ್ಡಲ್ಲಿ. ಗೈಸ್ ಇವಾಗ ಹೊರಡ್ಬೇಕು. ಬಟ್ ಇಲ್ಲಿ ಇನ್ಸೂರೆನ್ಸ್ ಇವಾಗ ಕಟ್ತಾ ಇದೀವಿ. ಇನ್ನು ಇಲ್ಲೇ ಇನ್ಸೂರೆನ್ಸ್ ಕಟ್ಕೊಂಡು ಅದಾದ್ಮೇಲೆ ಹೋಗೋದು. ಯಾಕಂದರೆ ನಾವು ಹೋಗ್ತಿರೋದು ತುಂಬ ದೂರ, ಆಲ್ಮೋಸ್ಟ್ ಆಂಧ್ರ ಬಾರ್ಡರ್ ಹತ್ರ. ಅದಕ್ಕೆ ಇನ್ಶೂರೆನ್ಸ್ ಇವಾಗ ಕಟ್ತಾ ಇದ್ದೀವಿ. ಇಲ್ಲಿವರೆಗೂ ಬರೀ ಇಲ್ಲೆಲ್ಲ ಓಡಾಡ್ತಾ ಇದ್ವಿ, ಅದಕ್ಕೆ ಇರಲಿಲ್ಲ. ನೋಡಿ ಟೈಮ್ ಎಷ್ಟು ಗೊತ್ತಾ? 12:30 ಒದ್ದಾಡ್ತಾ ಇನ್ಶೂರೆನ್ಸ್ ಕಟ್ಟಕ್ಕೆ ಒದ್ದಾಡ್ತಾ ಇದ್ದೀವಿ. ಏನು ನಂದ ಗಾಡಿ ಅದು? ನಂದೇ ನಂದಲ್ಲಪ್ಪ, ನಾನು ತರದೇ ಬಿಟ್ಬಿಟ್ಟೆ. ಓಕೆ ಗೈಸ್, ಎಲ್ಲ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಎಷ್ಟಾಯಿತು? ಓಂ ಗುರು ರಾಘವೇಂದ್ರಾಯ ನಮಃ. ಜೈ ಒಂದೇ ಮಾತ್ರ. 12:47. ಮುಂದೆ ಸಿಂಹ ಚಿರತೆ. ಗೈಸ್ ಫುಲ್ ಹಾಕ್ಸೋಕೆ ಬಂದಿದ್ದೀವಿ. ಇವಾಗ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. 400 ಲೀಟ್ರ್ ಐತಂತೆ. ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. 40 ಲೀಟ್ರ್ ಐತೆ. ಫುಲ್ ಹಾಕ್ಸ್ತಾ ಇದೀವಿ. ಇಲ್ಲಿಂದ ನಮಗೆ ಎಷ್ಟು ನೋಡಿ, ಇಲ್ಲ ಇದೆ 7 ಅವರ್ ತೋರಿಸ್ತಾ ಐತೆ. ಆಲ್ಮೋಸ್ಟ್ 389 ಕಿಲೋಮೀಟರ್ಸ್. 7 ಅವರ್ ಅಂದರೆ ಬೆಳಗ್ಗೆ 7 ಗಂಟೆ ಇಲ್ಲ 8 ಗಂಟೆವರೆಗೂ ರೀಚ್ ಆಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. 8 ಗಂಟೆ ಆಗುತ್ತೆ. ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ. ಟೈಮ್ ಇವಾಗ 1 ಗಂಟೆ ಇದೆ. ಹಂಗಂದರೆ ಒಂದು 9 ಗಂಟೆ. ಗೈಸ್ ಫುಲ್ ಟ್ಯಾಂಕ್ ಆಗೈತೆ. ಎಷ್ಟಾಗೈತೆ? 2700. ಎಷ್ಟು ಲೀಟ್ರ್ ಆಗೋಯ್ತು?
26 ಲೀಟ್ರ್ 26 ಲೀಟರ್ಸ್ ಆಗೈತೆ. 2700 ರುಪೀಸ್ ಆಗಿದೆ. ಅಷ್ಟು ಫುಲ್ ಆಗಿಬಿಟ್ಟಿದೆ ಟ್ಯಾಂಕ್ ಇವಾಗ. ಪಾಪ ಇವರೊಬ್ಬರೇ ಓಡಿಸೋದು, ನಾನು ಮ್ಯಾನೇಜ್ ಓಡಿಸಲ್ಲ ಗಾಡಿ. ಗೈಸ್ ಬಿಲ್ಲು 2761 ಏನೋ ಆಗೈತೆ. 2700 ಮಾಡವ್ರೆ, ಇನ್ನು 61 ಮಾಡಿ ಅಂತವ್ರೆ. ಅದಕ್ಕೆ ಅವ್ರು ಇಲ್ಲಿ ಪರವಾಗಿಲ್ಲ ನೀವೇ ಇಟ್ಕೊಳ್ಳಿ ಟಿಪ್ಸ್ ಅಂತ. ನಾನು ಹಂಗೆ ಅನ್ಕೊಂಡೆ 10 ರೂಪಾಯಿ ಕೊಟ್ಬಿಟ್ಟು ನೀವೇ ಹಿಡ್ಕೊಳ್ಳಿ ಅಂತ. ಅಲ್ಲಲ್ಲ ಪರವಾಗಿಲ್ಲ ಬಿಡೋಣ, ಪರವಾಗಿಲ್ಲ. ಅವ್ರು ಏನು ಹೇಳ್ತಾವ ನೀವು? ಅಯ್ಯೋ ಕೊಡ್ಬೇಕಾ ಇನ್ನು 60 ರೂಪಾಯಿ ಇನ್ನು 60 ರೂಪಾಯಿ ನಾವೇ ಕೊಡಬೇಕು. ನೀವೇ ಇಟ್ಕೊಳ್ಳಿ ಟಿಪ್ಸ್ ಅನ್ಕೊಂಡ್ಬಿಟ್ಟು ಚೇಂಜ್ ನೋಡಿದ್ರೆ ಹಣ ಬೇಡ, ಚೇಂಜ್ ಬೇಡ ಅನ್ನೋದ್ರ ಅದನ್ನೇ ಹೇಳಿದ್ ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಂತ. ಎಕ್ಸ್ಟ್ರಾ ಹಿಂಗೆ ಹೋಗ್ಬಿಡಿ, ಹಿಂಗೆ ಹೋಗೋದು. ಓಪನ್ ಕಾನ್ಫಿಡೆಂಟ್ ಆಗಿ ತೋರಿಸ್ಬೇಕು. ನೋಡಿ ಪವರ್ ಆಫ್ ಐಡಿ ಕಾರ್ಡ್. ಐಡಿ ಕಾರ್ಡ್ ಇದೆ, ಟೋನೇ ಇಲ್ಲ, ಹಂಗೆ ಹೋಗ್ತಾ ಇದೀವಿ. ಐಡಿ ಕಾರ್ಡ್ ಐತೆ, ಯಾವತ್ತು ಯೂಸೇ ಮಾಡಿಲ್ಲ ಅಂತೆ. ನಾವು ಕಾರಲ್ಲಿ ಬಂದಿದ್ರೆ ತೋರಿಸ್ಬೋದು, ನಾವು ಕಾರಲ್ಲಿ ಬಂದಿಲ್ಲ. ಇವ್ರಾಗ ಹಿಂಗ್ ಬರ್ತಾವ್ರೆ ಟೋಲ್ ಹತ್ರ. ಪೊಲೀಸರು ಯಾರು ಹಿಡಿದ್ರೆ ತೋರ್ಸಿದ್ರೆ ಏನಿಲ್ಲ, ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಅದೇ ಐಡಿ ಕಾರ್ಡ್ ಬರೋಣ ಅಷ್ಟೇ. ಬಿಟ್ಕಿಟ್ಬಿಟ್ಟು ಆಮೇಲೆ ಕೇಳಿಸ್ತಿಲ್ಲ. ಬೆಳಗ್ಗೆ ಚೆನ್ನಾಗಿರುತ್ತೆ ನೋಡು. ಮೈಕ್ ಆಫ್ ಮಾಡು ಅಂದ್ಬಿಟ್ಟು ಆಫೇ ಮಾಡ್ತಿಲ್ಲ. ಬ್ರೇಕ್ ಹೋಗೋರೆ, ಅಲ್ಲಿ ಹಿಂದೆ ಹೋಗೋರೆ. ನಾವು ಅವ್ರನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ. ಬಾಬಿ ಬರ್ತದ. ಬೇಗ ಹತ್ತು, ಬೇಗ ಹತ್ತು, ಬೇಗ ಹತ್ತು. ಗೈಸ್ ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ಯಾವುದೋ ಇದೆ, ಯಾವುದಿದು ಊರು, ಗೋರ್ಲಕಟ್ಟೆ ಅಜ್ಜಗುಡ್ಡಿ ಅಂತ. ಆ್ಯಂಡ್ ಇಲ್ಲಿಂದ ಇನ್ನೂ 230 ಕಿಲೋಮೀಟರ್ಸ್ ಐತೆ. ಇನ್ನೊಂದು ಬ್ರೇಕ್ ಹೋಗಿದ್ದಾರೆ, ಪಾಪ ಒಬ್ಬರೇ ಓಡಿಸ್ತವ್ರೆ. ಅಷ್ಟೊಂದೆಲ್ಲ ಏನಿಲ್ಲ, ಪೀಸ್ ಆಗಿದೆ. ರೋಡ್ಸ್ ಎಲ್ಲ ಸಕ್ಕತ್ತಾಗಿದೆ ಗೈಸ್. ಈ ಕಡೆ ನೋಡಿ, ಹೆಡ್ಲೈಟೇ ಬೇಡ ಅಂತ ಫುಲ್ ರೋಡ್ಸ್ ಎಲ್ಲ ಸೂಪರ್ ಆಗಿದೆ. ರೋಡ್ಸ್ ಎಲ್ಲ ಕ್ಲೀನ್ ಆಗೈತೆ. ಅದಕ್ಕೆ ಆರಾಮಾಗಿ 100 ಮೇಲೆ ಕ್ರೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೇನು ಒಂದು 2-3 ಅವರ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಅಲ್ಲಿ ಹೋಗಿ ದೇವಸ್ಥಾನ ಏನೇನು ನೋಡೋಣ ಹಿಂಗಾಗುತ್ತೆ ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಕಾರಲ್ಲಿ. ಲಾಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ದೆ ಬಸ್ಸಲ್ಲಿ. ಸೊ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಅವ್ರು ನಾಳೆ 10 ಗಂಟೆವರೆಗೂ ಹಾಕಲ್ಲ ಬಿಡು. ಮುಂಜಾನೆ ಮಂಜಲ್ಲಿ 4 ಗಂಟೆ, ಬೆಳಗ್ಗೆ 4 ಗಂಟೆ ನೋಡಿ. 4 ಗಂಟೆ ಕೊಂಡ್ರು ಆಗ್ಲಿ. ಇನ್ನೂ 4 ಅವರ್ ಅಂದ್ರೆ ಇನ್ನೂ ಇಷ್ಟೊತ್ತು. 8 ಗಂಟೆ ಪಕ್ಕ. ಇವ್ರು ಅಂತ ಫ್ರೆಂಡ್ ಅವರು ಎಲ್ಲ ಏನೋ ಒಂದು ಟಾಪಿಕ್ ಮಾತಾಡ್ತಾ ಇರ್ತೀವಿ, ಬಂದ್ಬಿಟ್ಟು ಹಸು ನಿಂತ್ಕೊಂಡು ನಿದ್ದೆ ಮಾಡುದಲ್ವಾ ಅಂತ. ಇವು ನಿಂತ ಗೈಸ್ಟಲ್ಲಿಂದ ಹಿಂದೆ ಹೋಯ್ತಿದ್ದೀವಿ. ಈ ಸಲ ಆಲ್ಮೋಸ್ಟ್ ಒಂದು 4 ಟೋಲ್ ಏನೋ ಬಂದ್ವಿ. ಇವಾಗ 5ನೇ ಟೋಲಲ್ಲಿ ನಮ್ಮ ಗೌರ್ಮೆಂಟ್ ಅವ್ರದ್ದು ಏನದು PND ಇಲ್ಲ, ಇಲ್ಲೇ ಬ್ರೇಕ್ ತಗೊಂಡ್ಬಿಡ್ಬೋದು. ಗೌರ್ಮೆಂಟ್ ರೆಕಮೆಂಡೇಶನ್ ವರ್ಕ್ ಆಗಿಲ್ಲ 5ನೇ ಟೋಲಲ್ಲಿ. ಅದಕ್ಕೆ ಕ್ರಾಸ್ ಸೈಡ್ ಸೈಡ್ಗೆ ಹಾಕು ಸರ್. ಬೇಡ, ಇಲ್ಲಿ ಬೇಡ, ಆ ಕಡೆ ಹಾಕ್ಬಿಡು. ಗೈಸ್ ಟೋಲ್ ಇವಾಗ ರೀಚಾರ್ಜ್ ಮಾಡಿದ್ದೀವಿ. ಅದು ಇವಾಗ ರಿಫ್ಲೆಕ್ಟ್ ಆಗೋಕ್ಕೆ ಇನ್ನೂ ಒಂದು 5-10 ನಿಮಿಷ ಬೇಕು. ಅದಕ್ಕೆ ಎಲ್ಲ ಒಂದು ಟೀ ಅಂಗಡಿಲಿ ನಿಲ್ಸ್ಬಿಟ್ಟು ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಏನಾಯ್ತು ಅಂದರೆ ಇಲ್ಲಿ ಒಬ್ರು ಇದ್ದಾರೆ, ಅವರು ನಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಅವರು. ಅದಕ್ಕೆ ಎಲ್ಲ ಟೋಲಲ್ಲೂ ಅವ್ರಿಗೆ ಗೌರ್ಮೆಂಟ್ ID ಕಾರ್ಡ್ ತೋರಿಸ್ಬಿಟ್ಟು ಹಂಗೆ ಬಂದ್ವಿ.
ಬಟ್ ಈ ಟೋಲಲ್ಲಿ ಏನೋ ಗೌರ್ಮೆಂಟ್ ಐ ಡಿ ಕಾರ್ಡ್ ಅಕ್ಸೆಪ್ಟ್ ಮಾಡಿಲ್ಲ, ಅದಕ್ಕೆ ಟೋಲ್ ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡ್ವಿ. ಬಟ್ ನೋಡ್ರಿ ಅದು ICICI ಬ್ಯಾಂಕು 5 to 10 ಮಿನಿಟ್ಸ್ ಆಗುತ್ತಂತೆ, ಅದಕ್ಕೆ ಅಷ್ಟರಲ್ಲಿ ಟೀ ಕುಡ್ಕೊಂಡು ಹೋಗೋಣ. ಗೈಸ್ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಇನ್ನೊಂದು ಟೋಲ್ ಆಯ್ತು ಅಷ್ಟೇ, ಅದು ಬಿಟ್ಟರೆ ಡೈರೆಕ್ಟಾಗಿ ಮಂತ್ರಾಲಯನೇ. ಇಟ್ಕೋ ಹೋಗೋಣ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕ್ಷಮಿಸುವ ನೀತಾನೇ ನನ್ನ ಜೀವ. ಎಂದು ಕಂಡ ಕನಸು ಇದೇ ನಿನ್ನ ಮನಸ್ಸು, ನಿನ್ನ ಕನಸಿಗಾಗಿ ಸೋತೆ. ಮನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅನ್ನಿಸಿದು ಉಸಿರಲೇ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯ ದೈವ. ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂದ ನೋಡು. ಶಿವನೇ ಶಿವನೇ, ಕಣ್ಣಿನ ಕಡಲಲೆ ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ. ನೆನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬಾ ಮೌನಿ. ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು. ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲು. ಹೃದಯದ ಮೋಡದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ, ನಂದು ತಿಳಿಯದೆ ನನ್ನಯ ಮುಗುಳು ನಗೆ. ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ. ಅಪ್ಪ ಒಂದೊಂದೇ ರೋಡಲ್ಲೇ ಕುತ್ಕೊಂಡ್ಬಿಟ್ಟವ್ರೆ ಚೊಂಬಿಡ್ಕೊಂಡು. ಈ ಬೆಳಕಲ್ಲಿ ಬೆಳಗಾಯ್ತು. ಕಾಫಿ ಇಲ್ಲ ಇಲ್ಲ, ಕಾಫಿ ಇಲ್ಲ, ಕಾಫಿ ಇಲ್ಲ, ಕಾಫಿ ಇಲ್ಲ. ಅಣ್ಣ ಇದ್ರೊಂಚೂರು ಹೇಳಿ. ಡೌನ್ ಮಾಡ್ಕೊಳ್ಳಿ. ಕಡೆ ಸ್ಪೀಕರ್ ಆಂಟಿ ಅವರು ಈ ಕಡೆ ಹಾಕೊಳ್ಳಿ, ಈ ಕಡೆ ಮೇಲೆ ಹಾಕೊಳ್ಳಿ. ಯಾವುದು ಇದನ್ ಮೇಲೆ ಹಾಕೋ, ಅದನ್ನ ಮಾತ್ರ ಏನಾದ್ರು ಮಾತಾಡು. ಕಾಫಿ ಪಾಲಿಡಾಲ್ ಕುಡ್ಕೊಂಡು ಹೋಗ್ಬಿಟ್ಟು. ಅಣ್ಣ ಕಾಫಿ ಇದೆಯಾ ಯಾರ ಅಂಗಡಿ ಇಲ್ಲಾದ್ರು? ಕಾಫಿ ಇದೆಯಾ ಎರಡು? ಅಣ್ಣ ಚಂಪು ಇಲ್ಲಿ ಕೂತೋನ್ ಬೇಗ ಮಾತಾಡು. ಹಂಗಿಲ್ಲ ಹಳ್ಳಿ ಬಿಟ್ಟು ಇಷ್ಟು ಮುಂದೆ ಬಂದಿರಲ್ಲ ಬಿಡು. ಅಲ್ಲೇ ನಿಲ್ಲಿಸ್ಬಿಟ್ಟು ಕೇಳ್ತೀನಿ ನಾನು. ಪೊಲೀಸ್ ನಾವು ಅಂತ. ಪೊಲೀಸರು ಬಂದ್ಬಿಟ್ರೆ ಎಲ್ಲರಿಗೂ ಗೋಲ್ಡ್ ಹಿಡ್ಕೊಳ್ತಾ ಇದೀವಿ ಇವಾಗ. ನೋಡಿ ಅಣ್ಣ ಯಾರಾದ್ರೂ ಬರ್ತೀರಾ ಸ್ವಲ್ಪ ಸೈಡಲ್ಲಿ ಇರಬೇಕು. ವೈಟ್ ಲೈಟ್ ಹಾಕಿ ಕೇಳು. ಸ್ವಲ್ಪ 5 ನಿಮಿಷ ಸ್ವಲ್ಪ ನೋಡಿ ಮಾಡ್ಕೊಳ್ಳಿ ದಯವಿಟ್ಟು. ಹತ್ರ ಲೋಬಿ ಮಾಡ್ಕೊಳ್ಳಿ ದಯವಿಟ್ಟು, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಆ ಕಡೆಯಿಂದ ಪೊಲೀಸ್ ವ್ಯಾನ್ ಬರ್ತಾ ಇರಬೇಕು. ಸ್ವಲ್ಪ ರೋಡ್ ನೋಡ್ಕೊಂಡು ತುಂಬಿಟ್ಕೊಂಡಿದ್ದೀರಾ ಗೊತ್ತು. ಆಮೇಲೆ ತುಂಬ ಸ್ವಲ್ಪ ನಿಧಾನಕ್ಕೆ ಹೋಗಿ, ರೋಡ್ ಸರಿ ಇಲ್ಲ.
ಬ್ರೇಕ್ಸ್ ಇರೋದ್ ನೋಡಿ ಓವರ್ಟೇಕ್ ಮಾಡ್ಕೊ ಬರ್ತಾ ಇರ್ಬೇಕು. ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಮುಗ್ಧ ಮಕ್ಕಳು. ಗೈಸ್ ಹೆಂಗಂದ್ರೆ ಅಲ್ಲಿ ಊರ ಒಳಗೆ ಬಂದಿದ ತಕ್ಷಣ ಎಲ್ಲ ಈ ತರ ರೋಡ್ ಕಾರ್ನರ್ಸ್ ಎಲ್ಲ ಲೈನ್ ಚೊಂಬಿಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ರೋಡ್ ಸೈಡ್ ಎಲ್ಲ ಕುತ್ಕೊಂಡ್ಬಿಟ್ಟವ್ರೆ ಚೊಂಬಿಡ್ಕೊಂಡು. ಗೊತ್ತಾಯ್ತು ಏನು ಗುಂಡಿಗಳು ಜಾಸ್ತಿ ಆಗಿದೆ ಅಂತ ರೋಡಲ್ಲಿ. ಬೆಂಕಿ ಹಾಕಿದ್ದಾರೆ, ಸ್ವಲ್ಪ ಬಿಸಿ ಆಗ್ತಿದೆ, ಸ್ವಲ್ಪ ಗೈಸ್ 6 ಕಾಲ್ ಆಯ್ತು ಆಲ್ಮೋಸ್ಟ್. ಓಪನ್ ಮಾಡಿ 100 ಕಿಲೋಮೀಟರ್ ಇದೆ. ಒಂದೂವರೆ ಅವರ್ ತೋರಿಸ್ತೈತೆ. ಬಟ್ ನೋಡಿ ಇನ್ನೂ ಬೆಳಕಾಗಿಲ್ಲ, ಅಷ್ಟು ಇನ್ನೂ ಹಂಗೆ ಇದೆ ಕತ್ಲೆ. ಎಲ್ಲ ನೋಡಿ ಫುಲ್ ಆಫ್ ರೋಡ್ ಆಗ್ಬಿಟ್ಟೈತೆ. ಬ್ರೋ ರೋಡ ಬ್ರೋ ಇದು ರೋಡ ಇದು. ಇದಕ್ಕೆ ವೇಟ್ ಮಾಡಿ ನಾವೇನು ಸುಮ್ಮನೆ ಕಿತ್ತೋಗಿರೋ ರೋಡ್ಗೆ 70 ರೂಪಾಯಿ ಕೊಟ್ಟಿದ್ದೀವಿ ಟೋಲು. ಏನಿಲ್ಲ ರೋಡ್ ಇಲ್ಲಿ ಚೆನ್ನಾಗಿರೋ ರೋಡ್ ಫ್ರೀ ಆಗಿ ಬಂದ್ಬಿಟ್ಟು ಚೆನ್ನಾಗಿರೋ ನೈಸ್ ರೋಡ್ ತರ ರೋಡ್ಗೆಲ್ಲ ಫ್ರೀ ಆಗಿ ಬಂದಿದ್ದೀವಿ ಟೋಲಲ್ಲಿ. ನಾಯಿ ಮರಿ ಆ ಕಡೆ ನೋಡಿ ಹೆಂಗಿದೆ ರೋಡು. ಒಂದ್ ನೋಡ್ರೆ ಹಂದಿ, ಇಲ್ಲಿ ಒಂದ್ ನೋಡಿದ್ರೆ ಬೆಕ್ಕರಿ. ಅಪ್ಪ ಯಾರನ್ನ ಬೆಕ್ಕರಿ ಇರೋರು. ನಮ್ಮ ಹತ್ರನು ಆನೆ ಇದೆ, ಬಂದ್ ನೋಡ್ರೆ ಹಂದಿ. ಜೆಸಿಬಿ ಇಟಾಚಿ ಅದು ಇಟಾಚಿ. ಅಯ್ಯೋ ವಿಂಡೋ ಇಳಿಸು. ಚೊಂಬು ಹಿಡ್ಕೊಂಡಿಲ್ಲ. ವಿಂಡೋ ಇಳಿಸು ಓಕೆ ಗೈಸ್, ಆಲ್ಮೋಸ್ಟ್ 6:30 ಆಗಿದೆ. ಅಲ್ಲಿ ನೋಡಿ ಸನ್ರೈಸ್ ಸ್ಟಾರ್ಟ್ ಆಗ್ತಿದೆ. ಇವಾಗ ಒಂದು ಸ್ಮಾಲ್ ಬ್ರೇಕ್ ಬಂದಿದ್ದೀವಿ, ಕಾಫಿ ಬ್ರೇಕ್ಗೆ. ನೋಡಿ ನಮ್ಮ ಕಾರ್ ಯಾರೋ ಆಲ್ರೆಡಿ ಮದುವೆ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಅಭಿ ಈ ಕಡೆನೇ ಸನ್ರೈಸು, ಅಲ್ಲಿ ಆರೆಂಜ್ ಆಗೋಯ್ತು ಫುಲ್ಲು. ಫುಲ್ ಇವಾಗ ಸನ್ರೈಸ್ ಆಲ್ಮೋಸ್ಟ್ ಆಗ್ತಾ ಇದೆ. ಗೈಸ್ 7 ಗಂಟೆ ಆಯಿತು, ಬಟ್ ಇಲ್ಲಿ ಒಬ್ರು ಮಿಸ್ಸಿಂಗ್ ಇದ್ದಾರೆ. ಇಲ್ಲಿ ಅಂತ ಅವಾಗಿನ ಹುಡುಕ್ತಾ ಇದ್ದೀವಿ, ಕಾಣಿಸ್ತಾ ಇಲ್ಲ. ಮೇಲೆಲ್ಲ ನೋಡ್ತಾ ಇದ್ದೀವಿ, ಎಲ್ಲೋಗಿ ಸಿಗ್ತಾ ಇಲ್ಲ. ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಹೇಳಿ. ಆಕಾಶದಲ್ಲೆಲ್ಲ ಇದ್ದೀವಿ, ಎಲ್ಲೋ ಕಾಣ್ತಾ ಇಲ್ಲ. ಮಾಡು ಮಗ, ಅವನು ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಾಯ್ತು. ದೂರದಿಂದ ಬರ್ತಾಯಿದ್ರು, ಹಂಗೆ ಬರ್ತಾವ. ಮಿಸ್ಟರ್ ಸೂರ್ಯ, ವೆರಿ ಮಿಸ್ಟರ್ ಸೂರ್ಯ. ಸೂರ್ಯನೇ ಇಲ್ಲ ಗೈಸ್, 7 ಗಂಟೆ ಆಗೈತೆ, ಬರೀ ಕಲರ್ ಮಾತ್ರ ಬಂದೈತೆ. ಸೂರ್ಯ ಆಬ್ಸೆಂಟ್ ಇವತ್ತು. ಹೋಮ್ವರ್ಕ್ ಮಾಡಿಲ್ಲ ಸೂರ್ಯ ಇವತ್ತು, ಅದಕ್ಕೆ ಬಂದಿಲ್ಲ. ಅಷ್ಟಿದೆ, ಇನ್ನು 86 ಕಿಲೋಮೀಟರ್ ಇದೆ. 1.5 ಅವರ್ ಅಂದ್ರೆ 8:30 9 ಗಂಟೆ ಅಷ್ಟಲ್ಲಿ ನಾವು ಮಂತ್ರಾಲಯದಲ್ಲಿ ಇರ್ತೀವಿ. ಹೇಳಿದ್ವಿ ಹೋಗೋಣ ನೈಟು ಅಂತ, ಯಾರು ಕೇಳಲಿಲ್ಲ. ಯೋಗಿ ಅಂತೀನಿ. ಇವನು ಯಾರು ಇನ್ಶೂರೆನ್ಸ್ ಹಿಡ್ಕೊಂಡು ನಿಂತಿದೆ ನಾನು. ಸನ್ರೈಸ್ ರೋಡ್ ಚೆನ್ನಾಗಿದ್ಯಾ? ರೋಡ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಅಂದ್ರೆ ಅರ್ಥದಲ್ಲಿ ಬೇರೆ ಅರ್ಥದಲ್ಲಿ ಹೇಳಿರ್ಬೋದು. ನನಗೂ ಹಂಗೆ ಅನ್ನಿಸ್ತು. ಈ ರೋಡ್ ನೋಡ್ಬಿಟ್ಟು ಸೂಪರ್ ಆಗೈತೆ ಅಂತವ್ರೆ. ಸನ್ರೈಸ್ ಅಣ್ಣ ಲೆಫ್ಟ್ ನೀವು ಹೊಡ್ಕೊಂಡ್ಬಿಟ್ರಿ ಪಕ್ಕ ಪಕ್ಕ. ಏನ್ ಹೇಳಿದ್ದು? ಅಣ್ಣ ಯಾರು ಗೊತ್ತಾ, ಅದೊಂದು ಸ್ಟೈಲ್ ಗೊತ್ತಾ? ಸನ್ರೈಸ್ ಮುಂದೆ ನೋಡಲಿ ಫೋನೇ ಕಾಣಿಸ್ತೈತೆ. ಯಾರಿಗೆ ಹೇಳ್ತಾ ಇದ್ದು? ಅಲ್ಲೇ ನೋಡ್ಕೊಂಡು ಹೋದ್ರೆ ಇನ್ನೇನು ಏನಿಲ್ಲ. ಬರೀ ಬೀಪ್ ಹಾಕದೆ ಅದು ನನ್ನ ವಿಡಿಯೋ ಫುಲ್. 25-30 ಸಾವಿರ ಒಂದ್ ಮರಿ. ಹಲೋ ನೋಡಿ ಸರ್, ಮಿಂಟ್ ಕಂಡೀಷನ್ ಅಲ್ಲಿ ಐತೆ. ಸಿಂಗಲ್ ಓನರು, ಮೈಲೇಜ್ ಅವನೇ ವಿಡಿಯೋ ಮಾಡ್ತಾ ಅನ್ಕೊಳೋ, ಫೋನಲ್ಲಿ ಮಾತಾಡ್ಕೊಂಡು. ನಲವತ್ತೆಂಟು ನಿಮಿಷ 48 ಕಿಲೋಮೀಟರ್. 1 ಕಿಲೋಮೀಟರ್ 1 ಅವರ್, 1 ಕಿಲೋಮೀಟರ್ 1 ನಿಮಿಷ. 48 ನಿಮಿಷಕ್ಕೆ ರೋಡ್ ಚೆನ್ನಾಗೈತೆ. ಹಂಗಾರೆ ರೋಡ್ ಚೆನ್ನಾಗೈತೆ. ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಯಪ್ಪ ಬೆಂಗಳೂರಲ್ಲಿ ಇದ್ದಿದ್ದು ಒಂಥರ ಏನೋ ಅದೇ ಮನೆ ಹತ್ರ
ಕನ್ನಡಕ್ಕೆ ಸೇರಿದ್ದು ಕನ್ನಡಕ್ಕೆ ಸೇರಿದ್ದು. ವೆಲ್ಕಮ್ ಟು ಮಂತ್ರಾಲಯ ಬಂದಾಯ್ತು. ಟೈಮ್ ಎಷ್ಟು? ಕರೆಕ್ಟಾಗಿ 8 ಗಂಟೆ. 7 ಅವರ್ ಜರ್ನಿ. ನಮ್ಮ ಬ್ರೇಕ್ ಎಲ್ಲ ಸೇರಿ ಕರೆಕ್ಟಾಗಿ 8 ಗಂಟೆಗೆ ಮಂತ್ರಾಲಯದಲ್ಲಿ ಇದ್ದೀವಿ. ಅಭಿ ಕೆಲಸ ಕೊಟ್ಟ ಇವತ್ತು ನಮ್ಗೆ. ಇದೇನ ಪಾರ್ಕಿಂಗು? ಇದೇ ಪಾರ್ಕಿಂಗ್. ಮಂತ್ರಾಲಯ ಬಂದಾಯ್ತು. ಸ್ಟ್ರೈಟ್ ಹೋಗ್ಬಿಡಿ ಬ್ರೋ, ನೀರ್ಗಿರಿ ಐತೆ ನೋಡ್ಕೊ ಬರೋಣ. ಹಿಂಗೆ ಸ್ಟ್ರೈಟ್ ಯಾವ ಸ್ಟ್ರೈಟ್ ಸ್ಟ್ರೈಟ್ ಈ ರೋಡ್ ಸ್ಟ್ರೈಟ್. ಇಲ್ಲೆಲ್ಲ ಕಾಣುತ್ತೆ. ಕೆರೆ ಐತೆ ಕೇಳಬೇಕು ಯಾರು. ಏ ಕೆರೆ ಕೇಳಿ ಬ್ರೋ, ಸುಮ್ಮನೆ ಸುತ್ತಾಡೋದಲ್ಲ. ಕೆರೆ ಆ ಕಡೆ ಇರೋದು.